ರಾಮನಗರದಲ್ಲಿ ಅದ್ದೂರಿಯಾಗಿ ಚಾಮುಂಡಿ ಕರಗ ಮಹೋತ್ಸವ ನಡೆಸಲಾಯಿತು. ಸಿಎಂ ಡಿಕೆ ಮಾತನಾಡ್ತಾ ಇದ್ದಂತೆ ಡಿ ಬಾಸ್ ಅಂತೇಳಿ ಘೋಷಣೆಯನ್ನ ಕೂಗಲಾಗಿದೆ. ಚಾಮುಂಡೇಶ್ವರಿ ಅದ್ದೂರಿ ಕರಗ ಮಹೋತ್ಸವವನ್ನ ನಡೆಸಲಾಗಿತ್ತು ರಾಮನಗರದಲ್ಲಿ. ಸಿಎಂ ಡಿಕೆ ಶಿವಕುಮಾರ್ ಮಾತಾಡೋಕೆ ಬರ್ತಾ ಇದ್ದಂತೆ ಡಿ ಬಾಸ್ ಅಂತೇಳಿ ಘೋಷಣೆಯನ್ನ ಕೂಗಿದ್ರು. ನಿಮ್ಮ ಭಾವನೆ ಅರ್ಥ ಆಗುತ್ತೆ, ಪಬ್ಲಿಕ್ ನಲ್ಲಿ ಮಾತನಾಡೋಕೆ ಆಗಲ್ಲ ಹೀಗೆ ಹೇಳಿ ಸಿಎಂ ಮತ್ತೆ ಭಾಷಣ ಆರಂಭ ಮಾಡಿದಾಗಲೂ ಕೂಡ ಅದೇ ರೀತಿಯಾದಂಥ ಕೂಗು. ಈ ವೇಳೆ ದರ್ಶನ್ ಅಭಿಮಾನಿಗಳ ಮೇಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗರಂ ಆಗಿಬಿಟ್ಟಿದ್ದಾರೆ. ನೀವು ಹೀಗೆ ಮಾಡಿಯೇ ಅವ್ರಿಗೆ ತೊಂದರೆ ಆಗ್ತಾ ಇದೆ, ತೊಂದರೆ ಮಾಡ್ತಾ ಇದ್ದೀರಾ ನೀವೇ, ನಾನು ಮಾತಾಡಲ್ಲ ಹೋಗ್ರೋ ಅಂತ ಹೇಳಿ ಮೈಕ್ ಕೊಟ್ಟು ಕೂತಿದ್ದಾರೆ ಸಿಎಂ. ಇಲ್ಲಿ ಕೋರ್ಟ್ನ ವಿಚಾರ ಮಾತನಾಡೋಕೆ ಆಗಲ್ಲ ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು, ನಾನು ಪ್ರಾರ್ಥನೆ ಮಾಡಿ ಸಿಎಂ ಆದೆ, ನೀವು ಹಾಗೆಯೇ ಪ್ರಾರ್ಥನೆ ಮಾಡಿ ಅಂತ ಹೇಳಿ ದರ್ಶನ್ ಅಭಿಮಾನಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಘಟನೆ ನಡೆದಿರುವುದು ರಾಮನಗರದಲ್ಲಿ. ಅಲ್ಲಿ ಕರಗ ಮಹೋತ್ಸವ ನಡೀತಾ ಇತ್ತು. ಮಾತಾಡ್ತಾ ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡಿ ಹಾಳು ಮಾಡ್ಕೋತಾ ಇದ್ದೀರ ನೀವು. ಸ್ವಲ್ಪ ಸುಮ್ಮನೆ ಬೋಲೋ ಭಾರತ್ ಮಾತಾ ಕಿ, ತಾಯಿ ಚಾಮುಂಡೇಶ್ವರಿಗೆ, ರಾಮನಗರದ ಕರಗ ಮಹೋತ್ಸವಕ್ಕೆ ಬಂಧುಗಳೇ, ಸುಮ್ಮನೆ ಈ ಭಾಷೆ ಕಟ್ಕೊಂಡು ಹೋಗಿ ಅವರು ಗೊತ್ತಾಯ್ತು ನನಗೆಲ್ಲ. ಎಸ್, ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ರಾಮನಗರ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಗಮನಿಸ್ತಾ ಇದ್ವಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ, ಅಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತೇಳಿ ಕೂಗಿದ್ದಾರೆ. ಈ ಘಟನೆ ಬಗ್ಗೆ ವಿವರಿಸೋದಾದ್ರೆ? ಖಂಡಿತ ಸಂಬಂಧಿನ ಏನು ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಪ್ರಯುಕ್ತವಾಗಿ ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಜನರು ಸೇರಿದ್ರು. ಆ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. ಡಿಕೆ ಶಿವಕುಮಾರ್ ಭಾಷಣ ಮಾಡ್ತಿದ್ದಂತೆ ಅಲ್ಲಿದ್ದಂತ ಅಭಿಮಾನಿಗಳು ಡಿ ಬಾಸ್ ಅಂತೇಳಿ ಘೋಷಣೆಯನ್ನ ಕೂಗ್ತಾರೆ. ಆ ಸಂದರ್ಭದಲ್ಲಿ ಡಿಕೆಶಿ ಒಂದಷ್ಟು ಅವ್ರಿಗೆ ಕಿವಿ ಮಾತನ್ನ ಹೇಳ್ತಾರೆ. ನಿಮ್ಮ ಭಾವನೆ ನನಗೆ ಅರ್ಥ ಆಗುತ್ತೆ, ಅದನ್ನ ನಾನು ಪಬ್ಲಿಕ್ ನಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಎಲ್ರು ಕೂಡ ಶಾಂತ ರೀತಿಯಲ್ಲಿ ಇರ್ಬೇಕು ಅಂತೇಳಿ ಡಿ ಬಾಸ್ ಅಭಿಮಾನಿಗಳಿಗೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ. ಆದ್ರೂ ಕೂಡ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ಡಿ ಬಾಸ್ ಅಂತ ಘೋಷಣೆ ಕೂಗ್ತಿದಂತೆ, ಆ ಡಿ ಬಾಸ್ ಅಂತ ಕೂಗ್ತಿದಂತೆ ಸಿಎಂ ಏನ್ ಮಾಡ್ತಾರೆ, ಸಿಎಂ ಮೈಕ್ ಅನ್ನ ಕೊಟ್ಟು ವಾಪಸ್ ಹೋಗಿ ಚೇರ್ ಮೇಲೆ ಕೂತ್ಕೊಳ್ತಾರೆ. ಅಂದ್ರೆ ನಾನು ಈ ರೀತಿ ತೊಂದರೆ ಕೊಟ್ಟು ನಾನು ಯಾವುದೇ ಕಾರಣಕ್ಕೂ ಮಾತನಾಡೋದಿಲ್ಲ ಅಂತೇಳಿ ಅಭಿಮಾನಿಗಳ ಮೇಲೆ ಒಂದು ಗರಂ ಆಗಿ ಹೋಗಿ ವಾಪಸ್ಸು ಚೇರ್ ಮೇಲೆ ಕೂತ್ಕೊಳ್ತಾರೆ. ಬಳಿಕ ಮತ್ತೆ ಮಾತನಾಡುವಂತ ಸಂದರ್ಭದಲ್ಲಿ ನಾನು ಜಿಲ್ಲೆಯ ಮಗ, ನಿಮ್ಮ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ, ನೀವು ಈ ರೀತಿ ಮಾಡ್ತಿರೋದ್ರಿಂದನೇ ಡಿಕೆ ದರ್ಶನ್ ಅವ್ರಿಗೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ನಾನು ದೇವ್ರನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ, ನೀವು ಕೂಡ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ. ಯಾಕಂದ್ರೆ ಮಾಧ್ಯಮದವರಿದ್ದಾರೆ, ಡಿಕೆ ಶಿವಕುಮಾರ್ ಮೇಲೆ ಡಿ ಬಾಸ್ ನ ಅಭಿಮಾನಿಗಳು ಒತ್ತಡ ಆಗ್ತಿದ್ದಾರೆ ಅಂತೇಳಿ ತೋರಿಸ್ತಾರೆ. ಹಾಗಾಗಿ ಯಾರು ಕೂಡ ಡಿ ಬಾಸ್ ಅಂತ ಘೋಷಣೆ ಕೂಗಬೇಡಿ, ಶಾಂತ ರೀತಿಯಲ್ಲಿರಿ, ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅಂತೇಳಿ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಕಿವಿ ಮಾತನ್ನ ಹೇಳಿದ್ರು. ಅಂದ್ರೆ ಹಿಂದೆ ಕೂಡ ಇದೇ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಡಿ ಬಾಸ್ ಅಂತೇಳಿ ಕೂಗ್ತಿದ್ರು. ಆಗ್ಲೂ ಕೂಡ ಡಿಕೆ ಶಿವಕುಮಾರ್ ಇದು ಕೋರ್ಟ್ ನಲ್ಲಿ ಇರುವಂತಹ ವಿಚಾರ, ನಾವು ಬಹಿರಂಗವಾಗಿ ಈ ಬಗ್ಗೆ ಏನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಎಲ್ರು ಕೂಡ ಪ್ರಾರ್ಥನೆ ಮಾಡಿ ಅನ್ನೋ ಒಂದು ಮಾತನ್ನ ಕಿವಿ ಮಾತನ್ನ ಡಿ ಬಾಸ್ ಅಭಿಮಾನಿಗಳು ಹೇಳಿರುವಂತದ್ದು. ಅಂದ್ರೆ ಡಿಕೆ ಶಿವಕುಮಾರ್ ಇಂಥ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅಲ್ಲಿ ಡಿ ಬಾಸ್ ನ ಬಿಡುಗಡೆ ಮಾಡಿಸ್ಬೇಕು ಅನ್ನೋ ಒಂದು ಕೂಗು, ಜೊತೆಗೆ ಡಿ ಬಾಸ್ ಅನ್ನೇಳಿ ಘೋಷಣೆ ಕೂಗುವಂತದ್ದು ಸರ್ವೇ ಸಾಮಾನ್ಯ ಆಗಿದೆ. ಹಾಗಾಗಿ ಡಿ ಬಾಸ್ ನ ಅಭಿಮಾನಿಗಳು ಕೂಡ ಡಿಕೆ ಶಿವಕುಮಾರ್ ಒಂದು ಕಿವಿ ಮಾತನ್ನ ಹೇಳಿರುವಂತದ್ದು, ಯಾರು ಕೂಡ ಆಕ್ರೋಶಕ್ಕೆ ಒಳಗಾಗಬಾರ್ದು, ಅಂದ್ರೆ ಎಲ್ರು ಕೂಡ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ ಅನ್ನೋ ಒಂದು ಕಿವಿ ಮಾತನ್ನ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಅಭಿಮಾನಿಗಳು ಕೂಡ ಎಸ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಗೊತ್ತಾಯ್ತು ನನಗೆಲ್ಲ. ಆಯ್ತು ನೋಡಿ, ಮಾತಾಡ ಬರೀ ನಿಮ್ಮ ಡಿ ಪಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡಿ ಹಾಳು ಮಾಡ್ಕೋತಾ ಇದ್ದೀರ ನೀವು. ಸ್ವಲ್ಪ ಸುಮ್ಮನೆ ಇರಿ. ಬೋಲೋ ಭಾರತ್ ಮಾತಾ ಕಿ, ತಾಯಿ ಚಾಮುಂಡೇಶ್ವರಿಗೆ, ರಾಮನಗರದ ಕರಗ ಮಹೋತ್ಸವಕ್ಕೆ ಬಂಧುಗಳೇ. ಹೋರ ಸುಮ್ಮನೆ ಸಾಕು. ಈ ಭಾಷೆ ಕಟ್ಕೊಂಡು ಹೋಗಿ ಅವರು ಸುಮ್ಮನೆ ಗೊತ್ತಾಯ್ತು ನನಗೆಲ್ಲ. ಆಯ್ತು ನೋಡಿ, ಮಾತಾಡ ಬರೀ ನಿಮ್ಮ ಡಿ ಪಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡಿ ಹಾಳು ಮಾಡ್ಕೋತಾ ಇದ್ದೀರ ನೀವು. ಸ್ವಲ್ಪ ಸುಮ್ಮನೆ ಇರಿ. ಬೋಲೋ ಭಾರತ್ ಮಾತಾ ಕಿ, ತಾಯಿ ಚಾಮುಂಡೇಶ್ವರಿಗೆ, ರಾಮನಗರದ ಕರಗ ಮಹೋತ್ಸವಕ್ಕೆ ಬಂಧುಗಳೇ. ಹೋರ ಸುಮ್ಮನೆ ಸಾಕು. ಈ ಭಾಷೆ ಕಟ್ಕೊಂಡು ಹೋಗಿ ಅವರು